ನನ್ನ ದುರದೃಷ್ಟ ಏನೋ ಅದು ನನಗೆ ಒಂದೇ ಏಟ್ ಹಾಕಿತ್ತು. ಸೊ ಅದು ಕರೆಕ್ಟಾಗಿ ನನ್ನ ಬೆರಳಿಗೆ ಕಟ್ಟಾಗುತ್ತೆ. ಸೊ ಏನು ಚೆಂದ ಕಣ್ಣು ಕುರುಡು ಅನ್ನೋದೊಂದು ಮಾತು ಕೇಳೋ ಪರಿಸ್ಥಿತಿ ಬಂತು. ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ಅವರು ಯೋಚನೆ ಮಾಡಿ ಕಟ್ ಮಾಡಿ ಸ್ಟಿಚ್ ಹಾಕ್ಬಿಡ್ತೀವಿ ಅಂದರು. ಸೊ ಫುಲ್ ತೆಗೆದುಬಿಟ್ಟು ಸ್ಟಿಚ್ ಹಾಕ್ತೀವಿ, ಇಲ್ಲಿ ಹೊಲಿಯೋದಕ್ಕಾಗಲ್ಲ ಅಂದರು ಅವರು. ಸೊ ಆಟ ಆಡೋವಾಗ ಏನಾಯಿತು, ಒಬ್ರಿಗೊಬ್ರು ಟಚ್ ಆಗಿ ಇದು ಬೆರಳೇನು ಸ್ಟಿಚ್ ಮಾಡಿದ್ರು ಸೊ ಅದು ಬಿದೋಗ್ಬಿಡ್ತು. ಈ ಥರ ಆಡ್ತಾ ಇತ್ತು ಸ್ನೇಹಿತರೆ, ಈ ಥರ ಫುಲ್ ಕಟ್ಟಾಗ್ಬಿಡ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ನೋಡಿರ್ತೀರ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಸೊ ಇವತ್ತು ನನ್ನ ಜೀವನದಲ್ಲಿ ಆದಂಥ ಒಂದು ಕಹಿ ಘಟನೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದುರಂತ ಅಂತಲೇ ಹೇಳ್ಬಹುದು. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಅಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸ್ನೇಹಿತರೆ. ಸೊ ಆಯ್ತಾ ಸಬ್ಸ್ಕ್ರೈಬರು, ಮತ್ತು ಈಗ ಲೈಕ್ ಮಾಡಿ, ಆಮೇಲೆ ಫುಲ್ ವಿಡಿಯೋನ ನೋಡಿ. ಯಾಕಂದರೆ ವಿಡಿಯೋ ಫುಲ್ ನೋಡ್ತಿದ್ದೀರಾ, ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ. ಸೊ ಹಾಗಾಗಿ ಬನ್ನಿ ಇವಾಗ ಏನಾಯಿತು ಏನು ಅಂತ ಹೇಳ್ತೀನಿ. ಸೊ ನನ್ನ ಬೆರಳು ಸೊ ಯಾಕೆ ಈ ರೀತಿ ಆಗಿದೆ ಏನು ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ನ ಮಾಡಿದರೆ, ನಾನು ನೈಲ್ ಪಾಲಿಶು ವಿಡಿಯೋ ಹಾಕಿದಾಗ ಸೊ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಕ್ವಶನ್ ಬರುತ್ತೆ, ನಾನು ಆನ್ಸರ್ ಮಾಡಬೇಕಾಗುತ್ತೆ ಅಂತೇಳಿ. ಯಾಕಂದರೆ ನಾನು ಒಂದು 2 ವರ್ಷದಿಂದ ಚಾನಲ್ ಮಾಡ್ತಾಯಿದ್ದೀನಿ. ನಾನು ಹಳೆ ಚಾನಲ್ ಇತ್ತು, ಅದು ಹೋಯ್ತು. ಅದರಲ್ಲಿ ಯಾರು ಕೂಡ ನನ್ನ ಕೇಳಿರಲಿಲ್ಲ, ನಾನು ಎಲ್ಲೂ ಕೂಡ ಹಂಚ್ಕೊಂಡಿರಲಿಲ್ಲ. ಏನಿದೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರಲ್ಲಿ ನಾನು ಯಾವತ್ತೂ ಹೇಳೇ ಇರಲಿಲ್ಲ. ಸೊ ನಾನು ಯಾವತ್ತೂ ಹೇಳೇ ಇರಲಿಲ್ಲ. ಇವಾಗ ಕೇಳಿದ ಮೇಲೆ ಹೇಳಲಿಲ್ಲ ಅಂದರೆ ತಪ್ಪಾಗುತ್ತಲ್ವ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಏನಕ್ಕಾಯಿತು ಏನು ಅಂತ ಹೇಳ್ತೀನಿ. ನಾನು ನಾರ್ಮಲಾಗಿ ನಾನು ಹುಟ್ಟಿದಾಗಿಂದ ಸೊ ಈ ಕೈ ಹೇಗಿದೆಯೋ ಬೆರಳು ಸೊ ಅದೇ ರೀತಿ ಇತ್ತು. ಇದು ಕೂಡ ಈ ಥರ ಇರಲಿಲ್ಲ, ಸೇಮ್ ಈಗ ಹೇಗಿದೆಯೋ ಇದು ಸೊ ಇದು ಹೇಗಿದೆಯೋ ಅದೇ ರೀತಿ ಇತ್ತು. ಇದು ಕೂಡ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ, 6ನೇ ಕ್ಲಾಸ್ ಇದ್ದಾಗ ತೋಟಕ್ಕೆ ಹೋಗ್ತೀವಿ, ಗದ್ದೆ ಇರ್ತೀವಲ್ಲ, ಹಸು ಸಾಕಿದ್ವಿ. ನಮ್ಮ ತಾತ ಹಸು ಎಲ್ಲ ಸಾಕಿದ್ವಿ. ಅದಕ್ಕೆ ಹುಲ್ಲು ತೊಗೊಬರ್ಬೇಕು, ಹುಲ್ಲುವರೆ ತರಬೇಕು ಅಂತೇಳಿ ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಾವಿಷ್ಟು ಜನನೂ ಹೋಗಿರ್ತೀವಿ. ಗದ್ದೆ ಅಂತಾರೆ ಅಲ್ಲಿ, ಗದ್ದೆಗೆ ಹೋಗಿ ಗದ್ದೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಒಂದು 7-8 ಕಟ್ತಾಯಿದ್ವಿ ನಾವು. ಅವಾಗ ಎತ್ತಿನ ಗಾಡಿ ಇದ್ದಿದ್ದರಿಂದ ಒಂದು 4-5 ಹಸು ಇತ್ತಲ್ವ, ನಮಗೆ ಬೇಕಾಗುತ್ತೆ ಅಂತೇಳಿ ಸೊ ಇದು ಹುಲ್ಲೋರೆ ಎಲ್ಲ ಕಟ್ಟಿ ಹಾಕಿದ್ವಿ. ನಮ್ಮ ತಾತ ಎತ್ತಿನ ಗಾಡಿ ತರ್ತೀನಿ ಅಂತ ಹೋಗಿದ್ರು. ಸೊ ಆವಾಗ ಕುಡ್ಲಿ ಇರುತ್ತೆ ನೋಡಿ, ಅದು ಹುಲ್ಲೆಲ್ಲ ಕಟ್ ಮಾಡೋದಕ್ಕೆ ತುಂಬ ಶಾರ್ಪ್ ಇರುತ್ತೆ ಅದು ಕುಡ್ಲು. ನಾನಲ್ಲಿ ಚಿಕ್ಕದೊಂದು ತೆಂಗಿನಕಾಯಿದು ಚಿಕ್ಕ ಪುಟಾಣಿ ತೆಂಗಿನಕಾಯಿ ಬಿದ್ದಿತ್ತು. ಅಂದರೆ ಇಷ್ಟಪ್ಪ ಇರುತ್ತೆ ನೋಡಿ, ಅದು ಎಳೆದು ಅಂತಾರಲ್ಲ ಅದು. ಸೊ ಅದನ್ನೇ ನಾನು ಎತ್ಕೊಂಡೆ, ಕಣ್ಣಿಗೆ ಬಿತ್ತಲ್ಲ ಎತ್ಕೊಂಡೆ. ಅದನ್ನು ಏನು ಕಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಎಳ್ನೀರಿರುತ್ತೆ ಅಂತೇಳಿ ನಮ್ಮಪ್ಪ ನೋಡಿದ್ರು, ಅದು ನೋಡಿ ಅವಾಗೆ ಬೈದು ಬಿಸಾಕ್ಸಿದ್ರು. ಬಿಸಾಕೋದಿಲ್ಲ, ಏನು ಇರೋದಿಲ್ಲ, ಏನಕ್ಕೆ ಎತ್ಕೊಂಡಿದ್ಯಾ, ಕೈಗೆ ಇದು ಮಾಡ್ಕೊಳ್ತೀಯಾ, ಶಾರ್ಪ್ ಇದೆ ಅಂತ. ಸರಿ ಅಂತ ಅವ್ರು ಇದ್ರಿಗೆ ಬಿಸಾಕ್ತೆ ನಾನು. ಆಮೇಲೆ ನಮ್ಮ ತಂದೆ ಅಲ್ಲಿ ಏರಿ ಅಂತ ಇತ್ತು, ಒಂದಷ್ಟು ಜನ ಕೆಲಸ ಮಾಡ್ತಾ ಇರೋರು ಇರ್ತಾರಲ್ಲ, ಅಲ್ಲೋಗಿ ಬಿಡಿ ಇಸ್ಕೊಬರ್ತೀನಿ ಅಂತೇಳಿ ಹೋದ್ರು ಅವರು. ನಮ್ಮ ತಾಯಿ ಸೊಪ್ಪೆಲ್ಲ ಸೊಪ್ಪಿಗೆ ಸಾಂಬಾರ್ಗಾಗುತ್ತೆ, ಸೊಪ್ಪು ಬಿಡಿಸ್ಕೊಂಬಿಡೋಣ ಅಂತೇಳಿ ಸೊಪ್ಪೆಲ್ಲ ಕುಯ್ತಾಯಿದ್ರು ಅವರು, ಸೊಪ್ಪು ಬಿಡಿಸ್ಕೊತಾಯಿದ್ರು. ನಮ್ಮ ಚಿಕ್ಕಮ್ಮ ಕೂತಿದ್ರು. ಸೊ ನಾನು ಮತ್ತೆ ಏನು ಮಾಡ್ತೀನಿ, ಮಾಡಬೇಡ ಅಂದಿತ್ತೆ, ಮಾಡೋ ಏಜ್ ಇರುತ್ತಲ್ಲ ಅವಾಗ. ಸೊ ಈ ಥರ ಆಗುತ್ತೆ, ನಾನು ಹಣೆ ಬರ್ದೇಲಿ ಅಂತ ಏನೋ ಗೊತ್ತಿಲ್ಲ. ಮತ್ತೆ ಹೋಗಿ ಅದನ್ನು ಕಾಯಿ ಎತ್ಕೊಂಡು ಮೆತ್ತಗೆ ಕುಡ್ಲು ಎತ್ಕೊಂಡು ಸೊ ಸ್ವಲ್ಪ ದೂರದಲ್ಲಿ ಹೋಗಿ ನಾನು ಅದಕ್ಕೆ ಹಿಂಗೆ ಕೆಚ್ಚಕ್ಕೆ ಹೋಗ್ತೀನಿ. ನನ್ನ ದುರದೃಷ್ಟ ಏನೋ ಅದು ನನಗೆ ಒಂದೇ ಏಟ್ ಹಾಕಿತ್ತು. ಸೊ ಅದು ಕರೆಕ್ಟಾಗಿ ನನ್ನ ಬೆರಳಿಗೆ ಕಟ್ಟಾಗುತ್ತೆ. ಕಟ್ಟಾಗಿ ಈ ಥರ ಆಡ್ತಾ ಇತ್ತು ಸ್ನೇಹಿತರಿಗೆ, ಈ ಥರ ಫುಲ್ ಕಟ್ಟಾಗ್ಬಿಡ್ತು. ಈ ನ್ಯಾರಕ್ಕೆ, ಈ ಉಗುರು ನ್ಯಾರಕ್ಕೆ ಇಲ್ಲ ನೋಡಿ, ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಗಂಟಿದೆ, ಈ ಉಗುರು ನ್ಯಾರದಲ್ಲಿ ಕಟ್ಟಾಗ್ಬಿಡ್ತು.
ಸೊ ನಾನು ಅಳ್ತಾ ಇದ್ದೀನಿ. ನಾನು ನೋಡಿದ ತಕ್ಷಣ ಭಯ ಆಯಿತು. ನಾನು ನಮ್ಮ ಚಿಕ್ಕಮ್ಮನಿಗೆ ತೋರಿಸ್ದೆ, ನಮ್ಮ ಚಿಕ್ಕಮ್ಮನಿಗೆ ಹೇಳಿದೆ. ನಮ್ಮ ಚಿಕ್ಕಮ್ಮ ನೋಡಿದ ತಕ್ಷಣ ಅವರು ಕಿಚ್ಕೊಂಡ್ಬಿಟ್ರು. ಸುಸಿ ನಿನ್ನ ಮಗಳು ಕೈ ಕಟ್ ಮಾಡ್ಕೊಬಿಟ್ಟು ಅವಳೆ ಬೇಗ ಬಾರೆ ಅಂತ. ನಮ್ಮಮ್ಮ ಸೊಪ್ಪೆಲ್ಲ ತುಂಬ್ಕೊಂಡಿದ್ರು, ಸರಿಗೆ ಸೊಪ್ಪೆಲ್ಲ ತುಂಬ್ಕೊಂಡಿರ್ತಾರಲ್ಲ, ಎಷ್ಟು ಕುಯ್ದು ಸೊಪ್ಪು ಹಾಕ್ಕೊಂಡಿದ್ರು. ಅದನ್ನು ಬಿಟ್ಬಿಟ್ಟು ಓಡಿ ಬಂದರು. ಆಮೇಲೆ ನಮ್ಮ ಅಪ್ಪನೂ ಓಡಿ ಬಂದರು. ಸೊ ಏನು ಮಾಡೋಕೆ, ಆಮೇಲೆ ಹಿಂಗೆ ಹಿಡ್ಕೊಂಡು ನಮ್ಮಮ್ಮ ಸೀರೆ ಎರೆದ್ಬಿಟ್ಟು ಹಿಂಗೆಲ್ಲ ಸುತ್ತಿ ಹಿಡ್ಕೊಂಡಿದ್ದಾರೆ. ಹಿಂಗೆ ನಾನು ಅಳ್ತಾ ಇದ್ದೀನಿ, ನಮ್ಮ ಅಪ್ಪ ಹೊಡಿತಾರೆ ಅಂತ. ನನಗೆ ಆ ಪೇಯ್ನ್ ನನಗೆ ಆಗ್ತಾಯಿಲ್ಲ ನನಗೆ. ಸೊ ಇವರೆಲ್ಲ ಅಳ್ತಾ ಇರೋದು ನೋಡಿ ನಾನು ಅಳ್ತಾ ಇದ್ದೀನಿ, ನಮ್ಮ ಅಪ್ಪ ಹೊಡಿತಾರೆ ಅಂತ ಅಳ್ತಾ ಇದ್ದೀನಿ. ಆಮೇಲೆ ಸೈಕಲಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬಂದರು ನನ್ನ. ಆಮೇಲೆ ಮನೆಗೆ ಬಂದು ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ ಎತ್ಕೊಂಡು ಹೋದ್ವಿ. ಆಮೇಲೆ ಆಟೋ ಒಂದು ಸಿಕ್ತು, ಆಟೋದಲ್ಲಿ ಹೋಗಿ ಬಿಡ್ದಿ ಒಂದು ಆಸ್ಪತ್ರೆಗೆ ಹೋದ್ವಿ. ಬಿಡ್ದಿಲೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿತ್ತು. ಪ್ರತಿ ಸಲ ನಮ್ಮ ಜ್ವರ ಏನೇ ಬಂದರೂ ನಾವು ಅಲ್ಲೇ ತೋರಿಸ್ತಾ ಇದ್ದಿತ್ತು. ಸೊ ಅದೇ ಆಸ್ಪತ್ರೆಗೆ ಹೋದ್ವಿ, ತುಂಬ ಪರಿಚಯ ಇದ್ರಲ್ಲ ಡಾಕ್ಟರ್ ಅಂತೇಳಿ. ಸೊ ಅಲ್ಲಿ ತೋರಿಸಿದ್ರು. ಸೊ ಅಂದ್ಬಿಟ್ಟು ಏನೇನೋ ಸರ್ಜರಿ ಅದು ಇದು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದ್ರು. ಮೆಡಿಕಲ್ ಸ್ಟೋರ್ಗೂ ಕೂಡ ಅವ್ರ ಬೇಕೋ ಐಟಮ್ಗಳನ್ನ ಚೀಟಿ ಬರ್ಕೊಟ್ರು. ನಮ್ಮ ಅಜ್ಜಿ ಬಂದಿದ್ರು ನಮ್ಮ ಜೊತೆ. ಸೊ ನಮ್ಮ ಅಜ್ಜಿ ಎಲ್ಲ ತೊಗೊಬಂದರು. ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಬಂದ್ಬಿಟ್ರು. ಆಮೇಲೆ ಇಲ್ಲಿಗಾಗಲ್ಲ, ಸೊ ಇಲ್ಲಿ ಇಷ್ಟು ಕಟ್ ಮಾಡಿ ಸ್ಟಿಚ್ ಹಾಕ್ಬಿಡ್ತೀವಿ ಅಂದರು. ಸೊ ಫುಲ್ ತೆಗೆದುಬಿಟ್ಟು ಸ್ಟಿಚ್ ಹಾಕ್ತೀವಿ, ಇಲ್ಲಿ ಹೊಲಿಯೋದಕ್ಕಾಗಲ್ಲ ಅಂದ್ರಂತೆ ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆ. ಸರಿ ಅಂದ್ಬಿಟ್ಟು ನಮ್ಮ ಮನೇಲೂ ಆಯಿತು ಅಂದ್ಕೊಂಡು ಹುಷಾರಾದರೆ ಸಾಕು ಅಂತೇಳಿ. ಯಾಕಂದರೆ ಇದೇ ಫಸ್ಟ್ ಈ ರೀತಿ ಆಗಿರೋದಂತೆ ನಮ್ಮ ಫ್ಯಾಮಿಲೀಲಿ. ಆಮೇಲೆ ಅವತ್ತು ನನ್ನ ದೇವರ ಆಶೀರ್ವಾದ ಏನು, ಮೂಳೆ ಡಾಕ್ಟ್ರು ಬಂದಿದ್ರಂತೆ. ಸೊ ಅವರು ಎಲ್ಲನೂ ನೋಡಿದ್ರು ನನಗೆ. ಆಮೇಲೆ ನಾನು ಒಳಗಡೆ ಇದ್ದೆ, ಅಲ್ಲಿ ಸರ್ಜರಿ ಮಾಡಿರ್ತಾವೆ. ಅವ್ರು ಹೇಳಿದ್ರು ಹೆಣ್ಮಗು, ಸೊ ಭವಿಷ್ಯ ನೋಡಬೇಕು, ಬಂದಿತ್ತು ಬರಲಿ ಆಗಿತ್ತಾಗಲಿ ಈ ನೇರಕ್ಕೆ ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿದ್ರಂತೆ ಅವರು. ಸರಿ ಅಂದ್ಬಿಟ್ಟು ಈ ನೇರಕ್ಕೆ ಸ್ಟಿಚ್ ಮಾಡಿ ಅದು ಕಟ್ಟಾಗಿರೋದು ಸೇರಿಸಿ ಹೊಲ್ದು ಸ್ಟಿಚ್ ಮಾಡಿ ಬ್ಯಾಂಡೇಜ್ ಹಾಕಿದ್ರು. ಸೊ ತುಂಬ ನೋವು ಅನ್ಭವಿಸಿದ್ದೀನಿ. ಆ ಕ್ಷಣಕ್ಕೆ ನೋವಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸಖತ್ ನೋವಾಗ್ತಾಯಿತ್ತು. ಈಗಾದರೆ ಒಂಚೂರು ನೋವಾದರೆ ಹೋಗಿ ಪೇನ್ ಕಿಲ್ಲರ್ ಏನಾದ್ರು ತೊಗೊಂಬರ್ಬೋದು, ಇಲ್ಲ ಮಾತ್ರೆ ತೊಗೊಬರ್ಬೋದು. ಅವಾಗ ಎಷ್ಟು ಕೊಡ್ತಿದ್ರು ಅಷ್ಟೇ, ನೋವಾದರೂ ಅನುಭವಿಸ್ಲೇಬೇಕಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಆಯಿತು. ಡೈಲಿ ಒಂದು 3 ಡೇಸ್ಗೆ ಒಂದ್ಸಲ ಹೋಗೋದು, ಡ್ರೆಸ್ಸಿಂಗ್ ಮಾಡಿಸೋದು ಬರೋದು, ಈ ರೀತಿ ಇತ್ತು. ಆವಾಗ ನಾನು 6ನೇ ಕ್ಲಾಸು. ಸೊ ಹಿಂಗೆ ದಿನ ಕಳೀತು. ಒಂದು 20 ದಿನ ಆದಮೇಲೆ ಬ್ಯಾಂಡೇಜ್ ಎಲ್ಲ ಫುಲ್ ರಿಮೂವ್ ಮಾಡಿದ್ರು. ಸೊ ನಾರ್ಮಲ್ ಹೆಂಗಿತ್ತು ಹಂಗೆ ಇದ್ದೆ. ಆದರೆ ಏನಾಗಿತ್ತು ಅಂದರೆ ಸ್ಟಿಚ್ ಹಾಕಿದ್ರು, ಸ್ವಲ್ಪ ಇನ್ನೂ ಇದಿತ್ತು. ಈ ಸೇರಿಸಿ ಸ್ಟಿಚ್ ಹಾಕಿದ್ರಲ್ಲ ಬೆರಳನ್ನು, ಸೊ ಅದು ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿತ್ತು. ಸೊ ಇದು ಮಾತ್ರ ಈ ಕಲರ್ ಇದೆ. ಸೊ ಅದು ಸ್ಟಿಚ್ ಮಾಡಿರೋದು ಮಾತ್ರ ಬ್ಲ್ಯಾಕ್ ಕಲರ್ ಇದೆ. ಇದಕ್ಕೂ ಅದಕ್ಕೂ ಇದೆ. ನಾನು ವಾಸಿ ಆಗುತ್ತೆ ಡಾಕ್ಟ್ರ್ ಏನು ಅವ್ರು ಸರಿ ಮಾಡ್ತಾರೆ ಎಲ್ಲನೂ ಅಂತ ನನ್ನ ಮೈಂಡಲ್ಲಿ ಕೂತ್ಕೊಬಿಟ್ಟಿತ್ತು. ಸೊ ಒಂದಿನ ಹಿಂಗೆ ಸ್ಕೂಲಿಗೆ ಹೋಗಿದೆ, ಹಿಂಗೆ ಹೋಗ್ತಿದ್ದೆ, ಸ್ಕೂಲಿಗೇನೋ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. 1 ವಾರ ಮಾತ್ರ ನಾನು ರೆಸ್ಟಲ್ಲಿ ಇದ್ದಿತ್ತು. ಅದಾದಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಶನಿವಾರ HP ಎಲ್ಲ ಮಾಡಿಸ್ತಾರಲ್ಲ, ಆಮೇಲೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಬಿಡ್ತಾರೆ. ಸೊ ಆಟ ಆಡೋವಾಗ ಏನಾಯಿತು, ಒಬ್ರಿಗೊಬ್ರಿಗೆ ಟಚ್ ಆಗಿ ಇದು ಬೆರಳೇನು ಸ್ಟಿಚ್ ಮಾಡಿದ್ರು, ಸೊ ಅದು ಬಿದೋಗ್ಬಿಡ್ತು. ನಾನು ಹುಡುಕ್ತಾ ಇದ್ದೀನಿ. ಆಮೇಲೆ ಬಿಡೋಯ್ತಲ್ಲ ಅಂತ ಗಾಬರಿಲಿ ಎತ್ಕೊಂಡು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಜಾಮಿಟ್ರಿ ಬಾಕ್ಸ್ ಒಳಗಡೆ ಇಟ್ಕೊಂಡು ಡಾಕ್ಟ್ರಿಗೆ ತೊಗೊಂಡೋಗಿ ಕೊಟ್ಟರೆ ಮತ್ತೆ ಸ್ಟಿಚ್ ಮಾಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿ. ಸೊ ನಾನು ಇಟ್ಕೊಂಡು ಬಂದು ಮತ್ತೆ ನಾನು ನಮ್ಮಮ್ಮಂಗೆ ಕೊಟ್ಟೆ. ನಮ್ಮಮ್ಮ ನೋಡಿದ್ರು. ಆಮೇಲೆ ಇಲ್ಲೇ ಇದೇ ರೀತಿ ಆಗಿದ್ದಿತ್ತು. ಒಳಗಡೆ ಮಾಂಸಖಂಡ ಬೆಳ್ಕೊಂಡಿದೆ, ಆ ಮೇಲ್ಗಡೆ ಏನಿದೆ ಅದು ಬಿದೋಗ್ಬಿಟ್ಟಿದೆ. ಸೊ ಈ ರೀತಿಯೇ ಬಂದಿದ್ದಿತ್ತು ಸ್ನೇಹಿತರೆ. ಸ್ವಲ್ಪ ಉಗುರು ಬಂದಿತ್ತು. ಸೊ ಇದೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಿತ್ತು. ಆಮೇಲೆ ನಮ್ಮಮ್ಮ ಅಂದರು, ಇಲ್ಲ ಇಷ್ಟೇ ಬರೋದು, ಚೆನ್ನಾಗಿ ಆಗಿದೆ, ಸಾಕು ಬಿಡಿ ಇಷ್ಟೇ ಅಂತೇಳಿ. ನಮ್ಮಮ್ಮ ಇನ್ನು ಅದು ಬರಲ್ಲ, ಇನ್ನು ಎಷ್ಟೇ ಅದು ಹಾಕಿದ್ರೂ ಕೂಡ ಬರಲ್ಲ ಅಂತ ನಮ್ಮಮ್ಮ ನನಗೆ ಹೇಳಿದ್ರು. ಆಮೇಲೆ ನಾನು ಅಳ್ತಾ ಇದ್ದೀನಿ, ನನಗೆ ಬೇಕು, ನನಗೆ ಇದೇ ಥರ ಬೇಕು, ನನಗೆ ಈ ಥರ ಬೇಡ ಅನ್ನೋಂತೆಲ್ಲ. ಬಟ್ ಅದು ವಿಧಿಯಾಟ, ಅದು ಬರಲ್ಲ, ಅದು ಏನು ಮಾಡೋಕ್ಕಾಗುತ್ತೆ. ಸೊ ನಮಗೆ ಗೊತ್ತಿರಲಿಲ್ಲ ನನಗೆ ಇದೇ ಥರ ಬೇಕು ಅಂತ ಎಷ್ಟು ಅಲ್ಟ ಮಾಡಿದೆ ಹತ್ತಿದ್ದೀನಿ. ಬಟ್ ಅದು ಏನು ಯೂಸ್ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಸಂಡೇ ಹೆಂಗೋ ಸರಿ ಹೋಯಿತು. ಮಂಡೇ ಸ್ಕೂಲ್ಗೆ ಹೋಗ್ತೀನಿ. ಸೊ ಸ್ಕೂಲ್ಗೆ ಹೋದ್ಮೇಲೆ ಸ್ನೇಹಿತರೆ, ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಅಂತ ಏನಿರ್ತಾರೆ ಕ್ಲಾಸಲ್ಲಿ, ಹುಡುಗರುಗಳು ಆಗಲಿ ಹುಡುಗಿರೇ ಆಗಲಿ,
ಅಲ್ಲಿವರೆಗೂ ನನಗೆ ಬೇರೆ ಪೆಟ್ ನೇಮ್ ಇತ್ತು. ಸೊ ಎಲ್ಲರಿಗೂ ಒಂದೊಂದು ಪೆಟ್ ನೇಮ್ ಅಂತ ಇಟ್ಟಿರ್ತಾರೆ. ಸೊ ನನಗೆ ಕೆಂದಿ ಅಂತ ಇದ್ರು, ಅಮೇರಿಕಾ ಅಂತಿದ್ರು, ಯಾಕಂದರೆ ಸ್ವಲ್ಪ ತುಂಬ ವೈಟ್ ಇದ್ದೆ ಮತ್ತು ಕೂದಲು ಕೂಡ ತುಂಬ ಒಂಥರ ಕೆಂಚಿಗಿತ್ತು. ಸೊ ಹಾಗಾಗಿ ಕೆಂದಿ ಅಂತ ಅಂತಿದ್ರು, ಅಮೇರಿಕಾ ಅಂತಿದ್ರು. ನಾನು ಆಮೇಲೆ ರೂಪಾನ ಉಲ್ಟಾ ಮಾಡಿದ್ರೆ ಪಾರು ಅಲ್ವಾ, ಸೊ ಪಾರು ಅಂತ ಪೆಟ್ ನೇಮ್ ಕರೀತಾ ಇದ್ರು. ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ನಾರ್ಮಲ್ ಸುಮ್ಮನೆ ಆಗ್ಬಿಡ್ತಿದ್ದೆ. ಎಲ್ಲರಿಗೂ ಇಟ್ಟಿದ್ರಲ್ಲ, ಆನಂದನಿಗೆ, ಆಂಡಿನವರು, ಒಬ್ಬರಿಗೆ ಒಂದೊಂದು ಥರ ಪೆಟ್ ನೇಮ್ ಇರ್ತಿತ್ತು. ಸೊ ಇದಾದ ಮೇಲೆ ನನಗೊಂದು ಹೆಸರಿಡ್ತಾರೆ, ಏನಂತಾರೆ, ಬೆಳ್ಳು ಅಂತ ಹೆಸರೊಂದು ಇಟ್ಬಿಡ್ತಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನನಗೆ ಆ ಥರ ಎಲ್ಲ ಅನ್ಬೇಡಿ ಅಂತ ನಾನು ತುಂಬ ಜಗಳ ಮಾಡಿದ್ದೀನಿ. ಆ ಥರ ಎಲ್ಲ ಅನ್ಬೇಡಿ ಅಂತ ಸಖತ್ ಬೇಜಾರು ಮಾಡ್ಕೊಂಡಿದ್ದೀನಿ. ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಾನು ಸ್ಕೂಲ್ಗೆ ಹೋಗಲ್ಲ, ನನಗೆ ಈ ಥರ ಎಲ್ಲ ಕರೀತಾರೆ, ನನಗೆ ಇಷ್ಟ ಆಗಲ್ಲ ಅಂತ. ಆಮೇಲೆ ನಮ್ಮಮ್ಮ ಬರ್ತೀನಿ ಹೇಳ್ತೀನಿ ನಡಿ, ಏನಾರು ಒಂದು ದಿವಸ ಬಂದು ಹೇಳಿದ್ರು ಈ ಥರ ಎಲ್ಲ ಕರಿಬೇಡಿ ಅಂತೇಳಿ. ಆಮೇಲೆ ಒಂದಷ್ಟು ಜನ ಅರ್ಥ ಮಾಡ್ಕೊಂಡ್ರು, ತಿರ್ಗಿ ಮತ್ತೆ ಅದೇ ರೀತಿ ಕರೆಯೋರು. ಹೋಗ್ತಾ ಅದು ನನಗೆ ಅಡ್ಜಸ್ಟ್ ಆಗ್ತಾ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಕರೆಯೋರ್ಗೇನು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಅಂತ. ಸೊ ಇದೆಲ್ಲ ಇಷ್ಟ ಆಯಿತು. ಅದಾದಮೇಲೆ 7th ಮುಗಿಯುತ್ತೆ. 8th ನಾವು ಬೇರೆ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಬಿಡದಿಗೆ ಬರಬೇಕು. ಬಿಡದಿ ಅಂತ ಒಂದು ಊರಿತ್ತು, ಬಿಡದಿ ಕೇಳಿರ್ತೀರ. ಸೊ ಅಲ್ಲಿ ಸೇರ್ಕೊಳ್ತೀನಿ 8th 9th 10th. ಸೊ ಅಲ್ಲಿ ಮತ್ತೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಅವರೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ, ಏನಾಯಿತು ಬಿರ್ಡು. ಅವ್ರಿಗೆ ಮತ್ತೆ ಇನ್ಸಿಡೆಂಟ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಇದು ನನ್ನ ಲೈಫಲ್ಲಿ ಮುಂದೆ ಹೋಗ್ತಾ ಇರುತ್ತೆ, ಈ ರೀತಿ ಇರುತ್ತೆ. ತಿರ್ಗಿ ಮತ್ತೆ ಕಾಲೇಜು ರಾಮನಗರ, ತಿರ್ಗಿ ಅಲ್ಲೂ ಕೇಳೋರಿದ್ರು. ಸೊ ಅವ್ರಿಗೂ ಇದೇ ಇನ್ಸಿಡೆಂಟ್ನ ಹೇಳ್ತಾರೆ. ಬಟ್ ಯಾರೂ ಕೂಡ ನನಗೆ ಈ ಥರ ಆಗೈತೆ ಏನು ಅಂತ ಏನು ಅಂಗಿಸ್ತಾ ಇರಲಿಲ್ಲ. ಸ್ಕೂಲಲ್ಲಿ ಆ ರೀತಿ ಹೆಸರು ಹೇಳ್ತಿದ್ರೆ ಹೊರ್ತು, ಅದಾದಮೇಲೆ ನನಗೆ ಯಾರೂ ಈ ಥರ ಆಗಿರೋದಕ್ಕೆ ಏನೂ ಅಂತ ಇರಲಿಲ್ಲ. ಸೊ ನಾನು ಕೂಡ ನಾರ್ಮಲಾಗಿ ಇರ್ತಾಯಿದ್ದೆ. ಅದಾದಮೇಲೆ ಕಾಲೇಜ್ ಮುಗಿತಾ ಬರುವ ಟೈಮಲ್ಲಿ ನನ್ನ ಮದುವೆದು ಒಂದು ಮಾತು ಬರುತ್ತೆ. ಸೊ ಆವಾಗ ಒಂದಷ್ಟು ಜನ ಊರಲ್ಲಿರೋರು ಹೇಳ್ತಾಯಿದ್ರು, ಒಂದಷ್ಟು ಅಜ್ಜಿದಿರು ಇರ್ತಾರಲ್ಲ ಕೆಲವ್ರು ಅನ್ನೋರು, ಏನೋ ಸೀನಾ ನಿನ್ನ ಮಗಳಿಗೆ ಏನು ಚೆಂದ ಕಣ್ಕುಳ್ಡು ಅನ್ನಂಗೆ ಆಗೋಯ್ತು, ಬೆರಳು ಹಿಂಗೆ ಆಗೋಯ್ತಲ್ಲ, ಏನು ಮಾಡಿದ್ರೆ ಏನು ಗಂಡು ಒಪ್ಕೋಬೇಕಲ್ಲ ಅಂತ ಅನ್ನೋದಕ್ಕೆಲ್ಲ ಶುರು ಮಾಡಿದ್ರು. ನಮ್ಮಪ್ಪ ಒಂದೇ ಮಾತು ಹೇಳಿದ್ರು, ಕೆಲಸ ನೋಡೋಗಮ್ಮ ಹೋಗಿ, ನನ್ನ ಮಗಳಿಗೇನು ಕಡಿಮೆ, ರಾಜನಂತ ಗಂಡ ಸಿಗ್ತಾನೆ, ಹುಡುಗ ಬರ್ತಾನೆ ಅಂತೇಳಿ ನಮ್ಮಪ್ಪ ಹೇಳೋರಂಗಂತ. ಸೊ ಅದೇ ರೀತಿ ರಾಜನಂತ ಗಂಡನೇ ಸಿಕ್ಕಿದ್ರು. ಇಲ್ಲಿವರೆಗೂ ಕೂಡ ಅವರು ಇದಕ್ಕೆ ಯಾವುದೇ ಥರದ ಒಂದು ಆಕ್ಷೇಪಣೆ ಮಾಡೇ ಇಲ್ಲ. ಆ್ಯಕ್ಚುಲಿ ಅವರೇ ಇಷ್ಟಪಟ್ಟು ಅವ್ರು ಖುಷಿಪಟ್ಟೇ ಒಪ್ಕೊಂಡಿತ್ತು. ಇದನ್ನೆಲ್ಲ ನಾವು ಮುಂಚೆನೇ ತಿಳಿಸಿದ್ವಿ. ಅವ್ರಿಗೇನು ಅಷ್ಟು ಅದೇನು ಮ್ಯಾಟ್ರ್ ಅಂತ ಅನ್ನಿಸ್ಲಿಲ್ಲ. ಅವ್ರಿಗೆ ಬೇಕಾಗಿತ್ತು ಒಳ್ಳೆ ಹುಡುಗಿ, ಅಂದರೆ ಮನೆ ನಿಭಾಯಿಸೋವಂಥ ಹುಡುಗಿ, ಚೆನ್ನಾಗಿ ನೋಡ್ಕೊಬೇಕು ಅಂಥೇಳಿ. ಸೊ ಆ ರೀತಿಯಾಗಿ ನಾನು ಸಿಕ್ತೆ. ಅದಾದಮೇಲೆ ನಾನು ಒಂದು ಸ್ವಲ್ಪ, ಅದಕ್ಕಿಂತ ಮುಂಚೆ ನನಗೂ ಸ್ವಲ್ಪ ಒಂಥರ ಟೆನ್ಷನ್ ಇತ್ತು. ಸೊ ಈ ಥರ ಇದ್ದಾಗ ಒಪ್ಕೊಳ್ತಾರೋ ಇಲ್ವೋ, ಯಾರೇ ಆಗಲಿ ಮುಂದೆ ನನ್ನ ಲೈಫ್ ಹೇಗಿರುತ್ತೋ ಯಾಕಂದರೆ ಯಾರಿಗೇ ಆಗಲಿ ಕಣ್ಣು, ಬಾಯಿ, ಮೂಗು, ಕೈ, ಕಾಲು ಎಲ್ಲ ಚೆನ್ನಾಗಿರಬೇಕು ಸ್ನೇಹಿತರೆ. ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ಅದು ಅಂಗವಿಕಲ ಅಂತಲೇ ಅನ್ಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಾನು ತುಂಬ ಸಲ ಹಂಗೆ ಅಂದ್ಕೊಂಡೆ, ನಾನು ಹ್ಯಾಂಡಿಕ್ರಾಫ್ಟ ಅಂತ ಸುಮಾರು ಸಲ ಅಂದ್ಕೊಂಡಿದ್ದೀನಿ. ನಾನು ಆ ಥರ ಅನಿಸಿರೋದುಂಟು ನನಗೆ. ಆಮೇಲೆ ನಾನು ಅಂದ್ಕೊಳ್ತೆ, ಇಲ್ಲ ನಾನು ಇದು ತುಂಬ ಚಿಕ್ಕದಿದು. ಎಷ್ಟೋ ಜನ ಕಾಲು ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿರೋರು ಇರ್ತಾರೆ, ಕಣ್ಣಿಲ್ದಿರೋರು ಇರ್ತಾರೆ, ಅವರೆಲ್ಲ ಜೀವನ ಮಾಡ್ತಿಲ್ವಾ, ನಾನು ಯಾಕೆ ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಕು ಅಂದ್ಕೊಂಡು ನಾನು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ಇನ್ಸಿಡೆಂಟ್ ಆದಾಗಿಂದ ನಾನು ತುಂಬ ಭಯ ಆಗುತ್ತೆ. ನನ್ನ ಮಕ್ಳಿಗೂ ಅಷ್ಟೇ, ನಾನು ಸಿಸರೇ ಆಗಲಿ ಚಾಕು ಇಲ್ದಿರೋ ಅವ್ರ ಕೈ ಎಡಿಸ್ದೇ ಇರೋ ಜಾಗದಲ್ಲಿ ಇಟ್ಟಿರ್ತೀನಿ, ಅವ್ರಿಗೆ ಒಂದು ಸ್ವಲ್ಪನೂ ಕೊಡಲ್ಲ ನಾನು. ನನ್ನ ಮಗಳು ಹಂಗೂ ಕೇಳ್ತಾಳೆ, ಸಿಸರ್ನ ಪೇಪರ್ ಕಟ್ ಮಾಡೋಕ್ಕೆ ಕೊಡಿ ಅಮ್ಮ ಅಂತೇಳಿ. ನಾನು ಕೊಡಲ್ಲ, ನಾನು ಬೆರಳು ತೋರಿಸಿ ಹೇಳ್ತೀನಿ, ಈ ರೀತಿ ಆಗಬೇಕಾ ನಿನಗೆ ಅಂತ ಹೇಳ್ತೀನಿ. ಅವಳು ಓಕೆ ಅಮ್ಮ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ನಾನು ನಿಮಗೂ ಕೂಡ ಅಷ್ಟೇ ಹೇಳೋದು, ಮಕ್ಕಳಿರೋ ಮನೇಲಿ ದಯವಿಟ್ಟು ಕುಡ್ಲು, ಈ ಚಾಕು, ಸೀಸರು ಇದನ್ನೆಲ್ಲ ದಯವಿಟ್ಟು ಎತ್ತಿಡಿ. ಅವ್ರ ಕೈ ಸಿಗದೇ ಇರೋ ಥರ ನೋಡ್ಕೊಳ್ಳಿ. ನೀವು ಅಷ್ಟೇ ಏನಾದರೂ ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನುಷ್ಯನಿಗೆ ಎಲ್ಲನೂ ನಾರ್ಮಲಾಗಿದ್ರೇ ಚೆಂದ. ಈ ರೀತಿ ಏನಾದರೂ ಆದಾಗ
ಲೈಫ್ಗೆ ತುಂಬ ಪ್ರಭಾವ ಬೀರುತ್ತೆ, ತುಂಬ ನೋವು ಅನುಭವಿಸ್ಬೇಕಾಗಿದೆ. ನಮ್ಮಿಂದ ಪೇರೆಂಟ್ಸ್ಗಳು ನೋವು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಈಗ ನನ್ನ ವಿಷಯದಲ್ಲೇ ಸೊ ಏನು ಚೆಂದ ಕಣ್ಣು ಕುರುಡು ಅನ್ನೋದೊಂದು ಮಾತು ಕೇಳೋ ಪರಿಸ್ಥಿತಿ ಬಂತು. ನನ್ನ ತಂದೆ ಆಗಲಿ ನನ್ನ ತಾಯಿ ಆಗಲಿ ಅವರು ಯೋಚನೆ ಮಾಡ್ತಿದ್ರು, ಎಲ್ಲೋ ನಮ್ಗೆ ಇದನ್ನು ಇದ್ರಿಗೆ ಧೈರ್ಯ ತುಂಬ್ತಿದ್ರು. ಬಟ್ ಅವರು ಒಳಗಡೆ ಎಲ್ಲೋ ಯೋಚನೆ ಪಡೋರು. ಯಾಕಂದರೆ ಗಂಡುಗಳು ಒಪ್ಕೋತಾರೋ ಇಲ್ವೋ, ಹೆಂಗಿರುತ್ತೆ ನನ್ನ ಮಗಳ ಪರಿಸ್ಥಿತಿ ಏನು ಅಂತೇಳಿ ಎಂಥ ತಂದೆ ತಾಯಿಗಾಗಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು. ಸೊ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನನ್ನ ಜೀವನದ ಒಂದು ಕಹಿ ಘಟನೆ ಅಂತ ಹೇಳ್ಬಹುದು. ಸೊ ಇದೆಲ್ಲ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡಾಗ. ಮತ್ತು ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಸೊ ಆಗಿರೋದನ್ನ ಹಂಚ್ಕೊಳ್ಳೇಬೇಕು. ಸೊ ನಾನು ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಾಗ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿ ಆಗದೇ ಇರೋ ಥರ ನೋಡ್ಕೊಳ್ತೀರಾ ಅನ್ನೋದೊಂದು. ಸೊ ನಾನು ಈ ವಿಷಯ ಹೇಳ್ಬೇಕಾದ್ರೂ ಕೂಡ ಈ ವಿಡಿಯೋ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ ಮೇಲೆ, ನನ್ನ ಫ್ರೆಂಡ್ ಕೇಳಿದ ಮೇಲೆ ನಾನು ಹೇಳ್ತಾ ಇರೋ ಅಂಥದ್ದಷ್ಟೇ. ಹುಷಾರಾಗಿ ನೋಡ್ಕೊಳ್ಳಿ. ಸೊ ಹಾಗಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಏನಕ್ಕಾಯಿತು ಏನು ಎತ್ತ ಅಂತ. ಸೊ ಈ ವಿಡಿಯೋ ಇದಿಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಾನು ಸ್ನೇಹಿತರೆ. ನಿಮ್ಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಏನೇ ಥರದ್ದು ಮುಚ್ಚುಮರೆ ಎಲ್ಲ ತಿಳಿಸ್ತಾ ಹೋಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.